ಬಳ್ಳಾರಿಯ ಬ್ಯಾನರ್ ಬಡಿದಾಟಕ್ಕೆ ಕೈ ಕಾರ್ಯಕರ್ತ ಬಲಿಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಮುಂದುವರೆದಿದೆ. ಇನ್ನೂ ಕೂಡ ನಿಗೂಢವಾಗಿದೆ. ಯಾರ ಗನ್ನಿಂದ ಹೊಡೆದಂತಹ ಗುಂಡು ಕಾರ್ಯಕರ್ತನಿಗೆ ತಗುಲಿ ಸಾವನ್ನಪ್ಪಿದ್ದು ಅಂತ ರಾಜಶೇಖರ್ ಸಾವಾಗಿದೆ. ಪ್ರಕರಣದಲ್ಲಿ ಇಲ್ಲಿ ತನಕ ಒಟ್ಟು 23 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ವಿಡಿಯೋದಲ್ಲಿರುವಂತಹ 13 ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಗಲಭೆ ಸ್ಥಳದಲ್ಲಿ 13 ಜನ ಇದ್ರು. ಅವರಿಂದ ಮಾಹಿತಿಯನ್ನು ಸಂಗ್ರಹಿಸೋ ಕೆಲಸ ಕೂಡ ಆಗ್ತಾ ಇದೆ. ಮತ್ತೊಂದಿಷ್ಟು ಸಿಸಿಟಿವಿಗಳ ಪರಿಶೀಲನೆಯನ್ನ ಕೂಡ ತನಿಖಾ ತಂಡ ನಡೆಸ್ತಾ ಇದೆ. ಫೈರ್ ಓಪನ್ ಆಗಿದ್ದು ಯಾರ ಕಡೆಯಿಂದ ಅಂತ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ವೇಳೆ ಕೈ ಕಾರ್ಯಕರ್ತ ಬಲಿಯಾದ ವಿಚಾರದಲ್ಲಿ ಒಟ್ಟು 40ಕ್ಕೂ ಹೆಚ್ಚು ಮಂದಿಯನ್ನ ಇಲ್ಲಿ ತನಕ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಫೈರ್ ಓಪನ್ ಮಾಡಿದಂತಹ ಗನ್ಮ್ಯಾನ್ಗಳು ಕೂಡ ಇದರಲ್ಲಿ ಇದ್ದಾರೆ ಅನ್ನೋದೇ ನೋಡಬೇಕು. ಯಾಕಂದ್ರೆ ಕೆಲವರೆಲ್ಲ ಅಬ್ಸ್ಕಾಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಗಲಭೆ ಸ್ಥಳದಲ್ಲಿ ಯಾರ್ಯಾರಿದ್ರು, ಯಾರು ಪ್ರಚೋದನೆ ಕೊಟ್ಟರು, ಯಾರು ಫಸ್ಟ್ ಫೈರ್ ಓಪನ್ ಮಾಡಿದ್ದು, ಯಾರೇ ಓಪನ್ ಮಾಡಿದ್ರು, ಅವ್ರು ಹೆಂಗೆ ಓಪನ್ ಮಾಡಿದ್ರು? ಪೊಲೀಸರಲ್ವಾ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡಬೇಕಾಗಿರೋದು. ಖಾಸಗಿಯವರು ಯಾವಾಗ ಕೊಡ್ತು ಸರ್ಕಾರ? ಖಾಸಗಿಯವರು ಅಹಂಕಾರ ದರ್ಪವನ್ನ ಹೇಗೆ ಹಾಗಾದ್ರೆ ಸಹಿಸ್ಕೊಳ್ಬೇಕು ಅನ್ನೋದು ಪ್ರಶ್ನೆ. ವಿಡಿಯೋದಲ್ಲಿರುವ ವ್ಯಕ್ತಿಗಳ ವಿಚಾರಣೆ ನಡೆಸ್ತಾ ಇದ್ದಾರೆ. 40ಕ್ಕೂ ಹೆಚ್ಚು ಜನ ಅಂತ ಹೇಳಲಾಗ್ತಾ ಇದೆ. ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತಹ ಸಂಖ್ಯೆ. ಇನ್ನೊಂದಿಷ್ಟು CCTV ಫುಟೇಜಸ್ಗಳನ್ನು ಓಪನ್ ಮಾಡಿದ್ದಾರೆ. ಬಟ್ ಮಧ್ಯಾಹ್ನದಿಂದ ಸಂಜೆ ತನಕ ಭದ್ರತಾ ವೈಫಲ್ಯ, ಸರ್ಕಾರದ ವೈಫಲ್ಯ, ಲಾ ಮೇಕರ್ಸು ನಡ್ಕೊಳ್ಬಾರ್ದ ರೀತಿಯಲ್ಲಿ ನಡ್ಕೊಂಡಂತಹ ರೀತಿಗೆ ಒಬ್ಬನ ಹೆಣ ಬಿದ್ದಿದೆ. ಆಮೇಲೆ ಈ ಪ್ರಕರಣ ಸುಮಾರು ಪಾಠಗಳನ್ನು ಜನರಿಗೆ ಕಲಿಸಿದೆ. ಏನು ಪಾಠ? ರಾಜಕಾರಣಿಗಳ ಜೀತ ಮಾಡಬಾರ್ದು, ರಾಜಕಾರಣಿಗಳ ಗುಲಾಮಗಿರಿಯನ್ನು ಮಾಡಿದ್ರೆ ಕೊನೆಗೆ ಆ ಕಾರ್ಯಕರ್ತ ಬೀದಿ ಹೆಣ ಆಗ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಪಾಪ ಆ ಫ್ಯಾಮಿಲಿ ಆಕ್ರಂದನವನ್ನು ನೋಡೋಕ್ಕಾಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಸರಿಯಾದ ತನಿಖೆ ಮಾಡಬೇಕಾದಂತಹ ಅಧಿಕಾರಿಗಳು ಮಂದಮತಿಯಲ್ಲಿ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್ ನೇರ ಸಂಪರ್ಕದಲ್ಲಿ. ಅಂಬರೀಷ್, ಈಗ 40ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ಅಂತ, ಯಾರ್ಯಾರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ, ಎಷ್ಟು ಜನ ಇನ್ನೂ ಕಸ್ಟಡಿಲೇ ಇದ್ದಾರೆ, ಆಮೇಲೆ ಯಾರ ಗನ್ನಿಂದ ಹೊರಬಿದ್ದಂತಹ ಗುಂಡು ಅನ್ನೋದು ಈಗಲಾದರೂ ಪತ್ತೆ ಆಗಿದೆಯಾ? ಮಮತಾ, ಇದುವರೆಗೂ ಸಹಿತ ಯಾವ ಗನ್ನಿನಿಂದ ಬುಲೆಟ್ ಮೃತ ರಾಜಶೇಖರ್ ದೇಹ ಹೋಗ್ತು ಅನ್ನುವಂಥದ್ದು ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಆದರೆ ಸಂಪೂರ್ಣ ರಿಪೋರ್ಟ್ಗೋಸ್ಕರ ಇದೀಗ ಇನ್ನೂ ಕೂಡ ಪೊಲೀಸರು ಕಾಯ್ತಾ ಇದ್ದಾರೆ. ಸದ್ಯ ADGP ಅವರು ಹಿತೇಶ್ ಅವರು ಸಹಿತ ಬಳ್ಳಾರಿಯಲ್ಲೇ ಬೀಡ್ಬಿಟ್ಟೋದ್ರ ಮೂಲಕ ಎಲ್ಲ ಪರಿಸ್ಥಿತಿಯನ್ನು ಕೂಡ ಸೂಕ್ಷ್ಮವಾಗಿ ಅವಲೋಕನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇವತ್ತು ಅಂದರೆ ಈ ಒಂದು ತನಿಖೆಯನ್ನು ಪೊಲೀಸರು ವೇಗಗೊಳಿಸಿದ್ದಾರೆ. ಇದೇ ಯಾರ್ಯಾರು ಗಲಾಟೆಯಲ್ಲಿ ಭಾಗಿಯಾಗಿದ್ರು, ಆ ರೀತಿಯ ಯಾರ್ಯಾರ ಮುಖಗಳು ಕಂಡು ಬಂದಿದ್ವು, ಆ ಒಂದು ಆಧಾರದಲ್ಲಿ ಇದೀಗ 40ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಒಂದಿಷ್ಟು ಪೊಲೀಸರು ಕೂಡ ವಿಡಿಯೋ ಫುಟೇಜನ್ನು ಮಾಡ್ಕೊಂಡಿದ್ರು. ಅದಾದಮೇಲೆ ಮಾಧ್ಯಮಗಳಲ್ಲಿ ಕೂಡ ಬಂದಿರತಕ್ಕಂಥ ಒಂದಿಷ್ಟು ದೃಶ್ಯಾವಳಿಗಳಿದ್ದು ಅವೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿಕೊಂಡು ಯಾರ್ಯಾರು ಕಲ್ಲು ಎಸೆದ್ರು, ಯಾರ್ಯಾರು ಕಟ್ಟಿಗೆಯನ್ನು ತೆಗೆದುಕೊಂಡು ಓಡಾಡ್ತಿದ್ರು, ಮತ್ತು ಗಲಾಟೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರೆಲ್ಲರನ್ನು ಕೂಡ ಯಾರ್ಯಾರ ಮುಖಗಳು ಸ್ಪಷ್ಟವಾಗಿ ಕಾಣಿಸುತ್ತೋ ಅಂತ ಒಟ್ಟು 40ಕ್ಕೂ ಹೆಚ್ಚು ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ರೆ ಬಹುಶಃ ಅವ್ರನ್ನ ಕೊನೆ ಕ್ಷಣದಲ್ಲಿ ಬಂಧಿಸಬಹುದು. ಆದರೆ ಸದ್ಯಕ್ಕೆ ಇದುವರೆಗೂ ಕೂಡ ಕೇವಲ ವಿಚಾರಣೆಯನ್ನು ಮಾಡೋದಕ್ಕೋಸ್ಕರ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಅವರ ತೀವ್ರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅದು ಯಾರು ರಾಜಶೇಖರ್ ಸಾವಿಗೆ ಕಾರಣವಾಗಿರ್ತಕ್ಕಂಥ ಬುಲೆಟ್ ಎಲ್ಲಿಂದ ಬಂತು ಅನ್ನುವಂಥದ್ದು ಬಹುಶಃ ಅವರಿಂದಲೂ ಕೂಡ ಒಂದಿಷ್ಟು ಮಾಹಿತಿಗಳನ್ನ ಪಡಿತಕ್ಕಂಥ ಸಾಧ್ಯತೆ ಇದೆ. ಆದರೆ ಈಗ ಸದ್ಯ ಪೊಲೀಸರು ಯಾರನ್ನು ವಶಕ್ಕೆ ಪಡೆದುಕೊಂಡಿದ್ರೆ ಅವರಿಂದ ವಿಚಾರಣೆನ ತೀವ್ರವಾಗಿ ಮಾಡ್ತಾ ಇದ್ದಾರೆ. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಅಂಬರೀಷ್, ಪಾಳೆಗಾರಿಕೆಯ ಮನಸ್ಥಿತಿಯಲ್ಲಿರುವಂತಹ ರಾಜಕಾರಣಿಗಳು ಬುದ್ಧಿ ಕಲಿಯೋದು ಯಾವಾಗ ಅಂತ ಬಿಹಾರವನ್ನು ನಾಚಿಸೋ ರೀತಿ ಇತ್ತು ನಿನ್ನೆ ಘಟನೆ. ಬಿಹಾರದಲ್ಲಿ ಮಾತ್ರ ಹಿಂಗೆ ಓಪನ್ ಫೈರ್ ಆಗೋದು, ಯಾರಂದ್ರೆ ಅವ್ರಿಗೆ ಹೊಡೆಯೋದು ಅವೆಲ್ಲ ಆಗ್ತಾ ಇತ್ತು. ಅದನ್ನೇ ನಾಚಿಸೋ ರೀತಿ ನಮ್ಮ ಕರ್ನಾಟಕದ ಬಳ್ಳಾರಿಯಲ್ಲಿ ಆಯಿತು ಅನ್ನೋದು ಮಾತ್ರ ನಿಜವಾಗ್ಲೂ ಹೇಸಿಕೆ ವಿಚಾರ. ನಾನು ಬೆಳಗ್ಗೆ ಹೇಳ್ತಾ ಇದ್ನಲ್ಲ, ಎಲ್ಲ ರಾಜಕಾರಣಿಗಳು ಅಲ್ಲಿ ರಾಯಲಸೀಮಾ ರೌಡಿಗಳು ಫೀಲಲ್ಲಿದ್ದಾರೆ.